ಸಾರಿ, ತುಂಬ ಕಾಯಿಸ್ಬಿಟ್ಟೆ ಅಲ್ವಾ? ನಾವಿಬ್ರು ಒಂದಾಗ್ಬೇಕು ಅಂತ ಇಷ್ಟು ದಿನನೇ ಕಾದಿದೀವಂತೆ. ಇನ್ನು ಇದನ್ನೆಲ್ಲ ಕಾಯೋದು ಅಂದ್ರೆ ಮುಗೀತು ಕತ್. ನಿಮ್ಮನ್ನ ಕಾಯೋ ಪ್ರತಿಯೊಂದು ಸೆಕೆಂಡ್ ಕೂಡ ನನಗೆ ಯುಗದ ಥರ ಅನ್ಸೋದು ನಿಜ. ಕತ್ಲಾದ್ಮೇಲೆ ಅಲ್ವಾ ಚಂದ್ರನ ಅಂದ ಗೊತ್ತಾಗೋದು. ಇದ್ರಲ್ಲೂ ಒಂಥರ ಸುಖ ಇದೆ. ಹಾಗಂತ ದಿನ ಲೇಟ್ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಕರ್ಣಸೆ, ಏನಾಯ್ತು? ಯಾಕೆ ಡಲ್ ಆಗಿದ್ದೀರಾ? ಹಾಸ್ಪಿಟಲಲ್ಲಿ ಒಂದು ಎಮರ್ಜೆನ್ಸಿ ಕೇಸ್ ಇತ್ತು. ಮೋಸ್ಟ್ಲಿ ಅದಕ್ಕೆ ಸ್ಟ್ರೆಸ್ ಕಾಣಿಸ್ತಿದೆಯೇನೋ. ಬಟ್ ಈಗ ನೋಡಿ, ನಿಮ್ಮನ್ನು ನೋಡಿದ್ನಲ್ಲ, ಸ್ಟ್ರೆಸ್ ಎಲ್ಲ ಹೊರಟಾಯ್ತು. ಕರ್ಣಸೆ, ನಿಮ್ಗೊಂದು ವಿಷಯ ಗೊತ್ತಾ? ನೀವು ತುಂಬ ಒಳ್ಳೆಯವರಲ್ವಾ? ನೆಟ್ಟಿಗೆ ಒಂದು ಸುಳ್ಳು ಹೇಳೋದಕ್ಕೂ ಬರಲ್ಲ ನಿಮಗೆ. ನೋಡಿ, ನೀವು ನನ್ನ ಹತ್ರ ಸುಳ್ಳು ಹೇಳಬೇಕು ಅಂದರೆ ಮಿನಿಮಮ್ ಒಂದು 100 ಟೈಮ್ಸ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. ಸುಳ್ಳ ಇಲ್ಲ. ಹಾಸ್ಪಿಟಲಲ್ಲಿ ಕ್ರಿಟಿಕಲ್ ಕೇಸ್ ಇದ್ದಾಗ ಅದನ್ನು ಸಾಲ್ವ್ ಮಾಡ್ಕೊಂಡು ಬಂದಮೇಲೆ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನಾನು ನೋಡಿದೆ. ಒಳ್ಳೆ ಯುದ್ಧ ಗೆದ್ದಿರೋ ಥರ ನಿಮ್ಮ ಕಣ್ಗಳು ಮಿಂಚ್ತಾ ಇರುತ್ತೆ. ಆದರೆ ಈಗ ಏನೋ ಕಳ್ಕೊಂಡಿರೋ ಥರ ಆತಂಕ ಇದೆ. ವಿಷಯ ಬೇರೆ ಏನೋ ಇದೆ ಸರ್, ನನ್ನ ಹತ್ರ ಹೇಳಿ. ಕರೆಕ್ಟಾಗಿ 1 ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ 150 ಕೋಟಿ ದುಡ್ಡನ್ನ ಬಡ್ಡಿನ ಚುಕ್ತಾ ಮಾಡಬೇಕು. ಆದ್ರೆ ಈಗ ಈ ವಿಷಯ ಮೇಡಮ್ ಕಿವಿಗೆ ಬಿದ್ದಿದೆ. ಫೇಸ್ ರೀಡಿಂಗ್ ಯಾವಾಗ ಕಲ್ತ್ರು ನಮ್ಮಿದೆ ಮೇಡಮ್? ನಿಮ್ಮನ್ನು ನೋಡಿದ್ನಲ್ಲ ಅವತ್ತಿಂದ. ಪ್ರೀತಿ ಮಾಡೋ ಕಣ್ಣಿನ ಹತ್ರ ಪ್ರೀತಿಸೋ ಜೀವದ ನೆರಳು ಕೂಡ ಮಾತಾಡತ್ತಂತೆ. ಈಗ ನೋಡಿ, ನೀವು ಮಾತು ಚೇಂಜ್ ಮಾಡೋ ಹೋಗಿಲ್ಲ. ನನಗೆಲ್ಲ ಗೊತ್ತಾಗುತ್ತೆ, ಅದೇನಂತ ಹೇಳಿ. ನೋಡಿ, ನಾವಿಬ್ರು ಒಂದಾಗೋದಕ್ಕೆ ಇವತ್ತು ಜಗತ್ತೇ ಒಪ್ಪಿಗೆ ಕೊಟ್ಟಿರೋ ದಿನ. ಈ ದಿನ ನಮ್ಮಿಬ್ಬರ ಜೀವನದಲ್ಲಿ ಸದಾ ನೆನಪಿರಬೇಕು. ಅಂಥದ್ರಲ್ಲಿ ಬೇರೆ ಮಾತಾಡೋದು ಬೇಡ ನಿಧಿ. ಓಹೋ, ಪ್ರೀತಿ ಅಂದ್ರೆ ಬರೀ ಮುದ್ದು ಮಾಡ್ಕೊಂಡಿರೋದಾ? ಕಷ್ಟ ಸುಖ ಕೇಳಬಾರ್ದಾ? ಅದ್ರಲ್ಲೂ ನೀವಿವಾಗ ನನ್ನ ಪತಿದೇವರು, ಎಲ್ಲಾನು ಹಂಚ್ಕೋಬೇಕು ಅಂತ ನಾನೆಲ್ಲ ಸರ್, ಗುರು ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಸುಖದಲ್ಲಿ ಅರ್ಧ ಭಾಗ ಕೇಳ್ತೀನೋ ಇಲ್ವೋ, ಆದ್ರೆ ಕಷ್ಟದಲ್ಲಿ ಮಾತ್ರ ಪೂರ್ತಿ ಭಾಗನ ಕೇಳ್ತೀನಿ. ಇದು ನಿಮ್ಗೆ ಏನು ಹೇಳಿ, ಒಳ್ಳೆ ಹುಡುಗಿ. ಹೌದು, ಒಳ್ಳೆ ಹುಡುಗಿನೇ. ನಾನು ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಬರೀ ಟೆನ್ಷನಲ್ಲೇ ಇದ್ದೀರಲ್ಲ. ಪದೇ ಪದೇ ಯಾವುದೋ ಫೋನ್ ಬರುತ್ತೆ, ಮಾತಾಡಬೇಕು ಅಂತ ಹೊರಗಡೆ ಹೋಗ್ತೀರಾ. ನೀವಿವತ್ತು ನೀವಾಗಿಲ್ಲ ಕರ್ಣ ಸರ್. ನೀವು ಜೊತೆಗಿದ್ರು ನಿಮ್ಮ ಮನಸ್ಸು ಬೇರೆ ಎಲ್ಲೋ ಇದೆ. ಅದೇನೇ ಇದ್ರೂ ಪರವಾಗಿಲ್ಲ, ನನ್ನ ಹತ್ರ ಹಂಚ್ಕೊಳ್ಳಿ. ನಾನು ನಿಮಗೆ ಒತ್ತಾಯ ಮಾಡಲ್ಲ ಕರ್ಣ ಸರ್.